ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ರಿ ಮೀಡಿಯಾ. ನಾನು ವಿದ್ಯಾ ಮಲ್ನಾಡ್. ಬೆಳಗಿನಿಂದಲೂ ಈ ಮಡೆನೂರು ಮನು ಸುದ್ದಿಯನ್ನು ನೀವೆಲ್ಲರೂ ಕೂಡ ವಾಹಿನಿಗಳಲ್ಲಿ ನೋಡಿರ್ತೀರಿ. ಕಾಮಿಡಿ ಶೋನಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 2 ನಲ್ಲಿ ವಿನ್ನರ್ ಆಗಿದ್ದ ಈತ ಇದೀಗ ನ್ಯೂಸ್ಗಳಲ್ಲಿ ಹೆಡ್ಲೈನ್ಸ್ ಆಗ್ತಾ ಇದ್ದಾನೆ. ಕಾರಣ ಸಹನಟಿಯೊಂದಿಗೆ ಈತ ಲವ್ ಸೆಕ್ಸ್ ದೋಖಾ ಮಾಡಿ ಸಿಗಾಕೊಂಡಿರುವ ಕಥೆ. ಎಲ್ಲವೂ ಕೂಡ ಅಂದುಕೊಂಡಂಗೆ ಆಗಿದ್ರೆ ನಾಳೆ ಆತನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಭರ್ಜರಿ ಪ್ರಚಾರದಲ್ಲಿ ತಡ್ಕೋಬೇಕಿತ್ತು. ಬಟ್ ಈಗ ಆತನ ಪರಿಸ್ಥಿತಿ ಜೈಲಿನೊಳಗೆ ಕುತ್ಕೊಂಡು 1 2 3 ಅಂತ ಕಂಬಿಯನ್ನು ಎಣಿಸುವ ಪರಿಸ್ಥಿತಿಗೆ ಬಂದೊದಗಿದೆ. ಆಕ್ಚುಲಿ ಏನಾಯ್ತು, ಯಾಕೆ ಹೀಗಾಯ್ತು, ಓಕೆ ಮುಂದಕ್ಕೇನು ಹಾಗಾದ್ರೆ ಈ ಲಿವ್ ಇನ್ ರಿಲೇಶನ್ಶಿಪ್ ಅನ್ನುವಂಥದ್ದು ಯಾಕೆ ಇತ್ತೀಚಿನ ದಿನಗಳಲ್ಲಿ ಮಾರಕವಾಗ್ತಾ ಇದೆ, ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ ಈ 1 ಗಂಟೆಗಳ ಕಾಲ ಅಂತ ಹೇಳ್ತಾ ಇದೆ ಹೊತ್ತಿನ ವಿಶೇಷ ಕಿಲಾಡಿ ಕಾ ಮನು. ನಾನು ವಿದ್ಯಾ ಮಲ್ನಾಡ್. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇರ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ರ ಈ ಮಡೆನೂರು ಮನು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಹಾಗಾದರೆ ಈ ಲಿವ್ ಇನ್ ರಿಲೇಶನ್ಶಿಪ್ ಅನ್ನುವಂಥದ್ದು ದೇಶದಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಲೀಗಲ್ ಅಂದರೆ ಅದಕ್ಕೂ ಕೂಡ ಕೆಲವೊಂದು ಕಂಡೀಷನ್ಗಳಿರುತ್ತಾ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ನಮ್ಮ ಜೊತೆ ಇವತ್ತು ಅಡ್ವೊಕೇಟ್ ಲೋಹಿತ್ ಹನುಮಾಪುರ ಅವರು ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹತ್ರ ಮಾತಾಡಿಸ್ತೀನಿ, ಅದಕ್ಕಿಂತ ಮುಂಚೆ ಸ್ವಲ್ಪ ಅಪ್ಡೇಟ್ ಇದೆ ನೋಡ್ಬಿಡ್ತೀನಿ ಸರ್ ನಾನು. ಓಕೆ, ಮಡೆನೂರು ಮನು ಇದೀಗ ಎಲ್ಲ ನ್ಯೂಸ್ನಲ್ಲೂ ಹೆಡ್ಲೈನ್ಸ್ ಆಗಿದ್ದಾರೆ. ಕಲಾವಿದೆ ಮೇಲೆಯೇ ಎರಗಿದ್ನ ಕಾಮುಕ ನಟ ಮನು. ಕಾಮಿಡಿ ಕಿಲಾಡಿಯ ಮನು ವಿಕೃತ ಕಾಮುಕನ. ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿದೆ, ಅದು ಕೂಡ ಸಹನಟಿಯಿಂದಲೇ ಮನು ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕೇಸ್ ಕೂಡ ಅದರ FIR ದಾಖಲಾಗಿದ್ದು ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡೆನೂರು ಮನು ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಮಧ್ಯಾಹ್ನ ಸಿಕ್ಕಿದ್ದಾರೆ, ಬೆಳಗ್ಗೆಯಿಂದ ಕೂಡ ಅಬ್ಸ್ಕ್ಯಾಂಡಿಂಗ್ ಅನ್ನೋ ಸುದ್ದಿ ಇತ್ತು. ಮಧ್ಯಾಹ್ನ ಅವರೇ ಹೋಗಿ ಈಗ ಅರೆಸ್ಟ್ ಆಗಿದ್ದಾರೆ. ನಾಳೆ ರಿಲೀಸ್ ಆಗಬೇಕಾಗಿತ್ತು ಮಡೆನೂರು ಮನು ಸಿನಿಮಾ. ಕುಲದಲ್ಲಿ ಕೇಳಿ ಯಾವುದೋ ಸಿನಿಮಾದಲ್ಲಿ ಈತ ಹೀರೋ. ಕಾಮಿಡಿ ಕಿಲಾಡಿಗಳು ಸೀಸನ್ 2 ವಿನ್ನರ್ ಕೂಡ ಈ ಮಡೆನೂರು ಮನು. ಪ್ರಕರಣ ಬಯಲಾಗ್ತಾ ಇದ್ದಂತೆ ಅಬ್ಸ್ಕ್ಯಾಂಡ್ ಆಗಿದ್ರು ಮನು. ಕಲಾವಿದೆ ಮೇಲೆಯೇ ಹಾಗಾದ್ರೆ ಕಾಮುಕ ನಟ ಮನು ಎರಗಿದ್ನ, ಏನಾಯ್ತು, ಎಷ್ಟು ವರ್ಷಗಳಿಂದ ಇವರಿಬ್ಬರ ಪರಿಚಯ, ಯಾಕೆ ಹೀಗಾಯ್ತು? ನಾಳೆ ಸಿನಿಮಾ ರಿಲೀಸ್ ಅಂದ್ರೆ ಇವತ್ತು ಒಂದು ದೂರು ಕೊಟ್ಟಿದ್ದಾರೆ ಅಂದ್ರೆ ಏನರ್ಥ? ಪೊಲೀಸರಿಗೆ ಹೋಗಿ ಶರಣಾಗಬೇಕಾದ್ರೆ ಅಥವಾ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಬೇಕಾದ್ರೆ 1-1.5 ನಿಮಿಷದ ವಿಡಿಯೋವನ್ನ ಕೂಡ ಇದೇ ಮಡೆನೂರು ಮನು ಒಂದು ರಿಲೀಸ್ ಮಾಡಿದ್ದಾರೆ. ಇದ್ರ ಹಿಂದೆ ಒಂದಿಬ್ರು ಹೀರೋಗಳಿದ್ದಾರೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಒಬ್ಬ ಲೇಡಿ ಡಾನ್ ಕೂಡ ಇದ್ದಾರೆ. ಉಳಿದಂತೆ ಮುಂದಕ್ಕೆ ಬಂದು ನಾನು ಮಾತಾಡ್ತೀನಿ, ಜೊತೆಗೆ ಪ್ರೊಡ್ಯೂಸರ್ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ಹಣ ಹಾಕಿರ್ತಾರೆ. ಈಗ ನನ್ನ ಒಂದು ಕಾರಣಕ್ಕೋಸ್ಕರ ಸಿನಿಮಾ ಅಂತೂ ನಿಲ್ಲೋದು ಬೇಡ, ಸಿನಿಮಾದ ಪಾಡಿಗೆ ಸಿನಿಮಾ ನಡೆಯುತ್ತೆ, ಬಟ್ ಇದರಲ್ಲಿ ನಂದೇನು ತಪ್ಪಿಲ್ಲ, ಮುಂದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಜಸ್ಟ್ 1-1.5 ನಿಮಿಷಗಳ ಕಾಲ ವಿಡಿಯೋವನ್ನು ಹಾಕಿದ್ದಾರೆ. ಇದು ಪೊಲೀಸರು ಆತನನ್ನು ಅರೆಸ್ಟ್ ಮಾಡೋ ಕೆಲವೇ ನಿಮಿಷಗಳ ಹಿಂದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಯುವತಿ ಅಂದರೆ ಮಡೆನೂರು ಮನು ಜೊತೆ ಒಂದು ಸಹನಟಿಯಾಗಿದ್ದ ಯುವತಿ ದೂರನ್ನು ಕೊಟ್ಟಿದ್ದಾರೆ. ಮದುವೆ ಆಗೋದಾಗಿ ಯುವತಿಯನ್ನು ನಂಬಿಸಿ ಅತ್ಯಾಚಾರ ಮಾಡಿದ್ರಾ? ಕಿರುತೆರೆ ನಟಿಯಾಗಿ ಅಭಿನಯಿಸ್ತಾ ಇದ್ರು ಆ ದೂರುದಾರೆ. ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಮನು ಮತ್ತು ದೂರುದಾರೆ ಈಗ ಕೇಸ್ ದಾಖಲಾಗಿದೆ. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರು. ನೆನೆ ಪೊಲೀಸ್ ಠಾಣೆಯಲ್ಲಿ ಮನು ವಿರುದ್ಧ ಆ ನಟಿ ಬಂದು ದೂರನ್ನ ಕೊಟ್ಟು ಹೋಗಿದ್ದಾರೆ. ಮನು ವಿರುದ್ಧ ಅತ್ಯಾಚಾರ ಜೊತೆಗೆ ವಂಚನೆ ಆರೋಪದಡಿ FIR ಕೂಡ ದಾಖಲಾಗಿದೆ. ಹಾಗಾದ್ರೆ ಯುವತಿ ದಾಖಲು ಮಾಡಿರುವ FIRನಲ್ಲಿ ಏನೆಲ್ಲ ಅಂಶಗಳಿದೆ, ಏನೇನು ಸೆಕ್ಷನ್ಗಳನ್ನು ಹಾಕಿದ್ದಾರೆ, ಮನುವಿನ ಮೇಲೆ ಸಹ ಕಲಾವಿದೆ ಮಾಡಿರುವಂತಹ ಆರೋಪ ಏನು, ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾಳೆ ಯಾಕೆ, ಯಾವ್ಯಾವ ಆಕ್ಟ್ನಲ್ಲಿ ಈಗ ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ ನೋಡ್ತಾ ಹೋಗೋಣ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಆ ಯುವತಿ ಹೋಗಿ ಈಗ ದೂರನ್ನ ಕೊಟ್ಟಿದ್ದಾರೆ. FIR ಕೂಡ ದಾಖಲಾಗಿದೆ. ಹಾಗಾದ್ರೆ FIRನಲ್ಲಿರುವಂತಹ ಅಂಶಗಳೇನು ಮೊದಲಿಗೆ ನೋಡ್ತಾ ಹೋಗೋಣ. FIRನಲ್ಲಿ ಏನಿದೆ? ನಾನು ಈ ಹಿಂದೆ ನಂಬರ್ 57/18 ಚೌಡೇಶ್ವರಿ ನಿಲಯ 5ನೇ ಕ್ರಾಸ್ ಬನಶಂಕರಿ 3ನೇ ಹಂತ ಕಾಮಾಖ್ಯ ಬೆಂಗಳೂರು
ಸದರಿ ನಾಗರಬಾವಿ ಬಾಡಿಗೆ ಮನೆಯನ್ನು ಮಡೆನೂರು ಮನುರವರೇ ಹುಡುಕಿ ಮಾಡಿಕೊಟ್ಟಿರುತ್ತಾರೆ. 2018ನೇ ಸಾಲಿನಲ್ಲಿ ಖಾಸಗಿ ವಾಹಿನಿಯ ಕಾಮಿಡಿ ಕಿಲಾಡಿ ಕಾರ್ಯಕ್ರಮದಲ್ಲಿ ಮಡೆನೂರು ಮನು ಎಂಬುವರು ನನಗೆ ಪರಿಚಯ ಆಗಿ ಇಬ್ಬರು ಸ್ನೇಹಿತರಾಗಿರುತ್ತೇವೆ. ಸದರಿ ಮಡೆನೂರು ಮನು ಈಗಾಗಲೇ ದಿವ್ಯಾ ಎಂಬುವರನ್ನ ಮದುವೆಯಾಗಿ ಅವರಿಗೆ ಒಂದು ಹೆಣ್ಣು ಮಗು ಇರುತ್ತೆ. ದಿನಾಂಕ 29/11/2022ರಂದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಒಂದು ಕಾರ್ಯಕ್ರಮ ಇದ್ದು, ಸದರಿ ಕಾರ್ಯಕ್ರಮಕ್ಕೆ ನನ್ನನ್ನು ಹಾಗೂ ಇತರೆ ಕಾಮಿಡಿ ನಟರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮ ಮಾಡಿರುತ್ತಾನೆ. ಈ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಶಿಕಾರಿಪುರದ ಹೋಟೆಲ್ ರೂಮಿನಲ್ಲಿದ್ದಾಗ ನನಗೆ ಸಂಭಾವನೆ ನೀಡುವ ನೆಪದಲ್ಲಿ ರೂಮಿಗೆ ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡಿರುತ್ತಾನೆ. ಇದಾದ ಮೇಲೆ 2022ನೇ ಸಾಲಿನ ಡಿಸೆಂಬರ್ ಮಾಹೆಯ 3ರಂದು ನನ್ನ ಮನೆಗೆ ಬಂದು ನನ್ನ ವಿರೋಧದ ನಡುವೆ ನನಗೆ ತಾಳಿ ಕಟ್ಟಿರುತ್ತಾನೆ. ನಂತರ ಅದೇ ಮನೆಯಲ್ಲಿ ಮನು ನನ್ನ ಮೇಲೆ ಹಲವಾರು ಬಾರಿ ಅತ್ಯಾಚಾರ ಮಾಡಿರುತ್ತಾನೆ. ಈ ನಡುವೆ ನಾನು ಪ್ರೆಗ್ನೆಂಟ್ ಆಗಿದ್ದು, ಇದನ್ನು ತಿಳಿದ ಮನು ಮನೆಗೆ ಬಂದು ನನಗೆ ಗರ್ಭಪಾತ ಆಗುವ ಮಾತ್ರೆ ನೀಡಿ ನನಗೆ ಗರ್ಭಪಾತ ಮಾಡಿಸಿರುತ್ತಾನೆ. ಇದಾದ ಮೇಲೆ ಮತ್ತೆ ನಾನು ಪ್ರೆಗ್ನೆಂಟ್ ಆಗಿದ್ದು ಮತ್ತೆ ಅದೇ ರೀತಿ ನನಗೆ ಗರ್ಭಪಾತ ಮಾಡಿಸಿರುತ್ತಾನೆ. ನಂತರ ಮನುರವರು ನನಗೆ ಈ ಮೇಲ್ಕಂಡ ಮನೆಯನ್ನ ಬಾಡಿಗೆಗೆ ಮಾಡಿ ಈ ಮನೆಯಲ್ಲಿಯೂ ಸಹ ನನ್ನ ಮೇಲೆ ಅತ್ಯಾಚಾರ ಮಾಡಿ ನನ್ನ ಖಾಸಗಿ ವಿಡಿಯೋವನ್ನ ಆತನ ಫೋನಿನಲ್ಲಿ ರೆಕಾರ್ಡ್ ಮಾಡಿಕೊಂಡು ನನಗೆ ಹೊಡೆದು ಹಲ್ಲೆ ಮಾಡಿ ಈ ವಿಚಾರವನ್ನು ಯಾರಿಗೂ ಹೇಳಬೇಡ ಎಂದು ಬೆದರಿಕೆ ಹಾಕಿರುತ್ತಾನೆ. ಆತನು ಒಂದು ನಾಯಕ ನಟನಾಗಿ ಸಿನಿಮಾ ಮಾಡಲು ಒಪ್ಪಿಕೊಂಡಿದ್ದು, ಇದಕ್ಕೆ ನಾನು ಸುಮಾರು ಲಕ್ಷಾಂತರ ರೂಪಾಯಿಗಳನ್ನ ಮನುಗೆ ನೀಡಿರುತ್ತೇನೆ. ಆದ್ದರಿಂದ ಈ ರೀತಿ ನನ್ನ ಮೇಲೆ ಅತ್ಯಾಚಾರ ಮಾಡಿ ಮದುವೆ ಮಾಡಿಕೊಂಡಂತೆ ನಾಟಕ ಮಾಡಿ ನನಗೆ ಗರ್ಭಪಾತ ಮಾಡಿಸಿ ಮದುವೆ ಮಾಡಿಕೊಳ್ಳದೆ ಮೋಸ ಮಾಡಿದ್ದು, ಇದನ್ನ ಕೇಳಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆಯನ್ನ ಹಾಕಿರುವ ಮಡೆನೂರು ಮನುರವರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕಾಗಿ ನೀಡಿದ ದೂರು. ಓಕೆ, ಇದಿಷ್ಟು ಸಹನಟಿ ದೂರುದಾರ ಏನಿದ್ದಾರೆ ಆಕೆ ಕೊಟ್ಟಿರುವಂತಹ FIR ನ ಸಾರಾಂಶ. 2018ರಲ್ಲಿ ಪರಿಚಯ ಆಗ್ತೀವಿ, ಆಮೇಲೆ ಏನೇನಾಯಿತು, ಆತ ಏನೇನೋ ವಂಚನೆ ಎಸಗಿದ್ದಾನೆ, ಇದನ್ನು ಬಹಳ ಸವಿವರವಾಗಿ ಹಾಕಿದ್ದಾರೆ. ಇದೀಗ ಇನ್ವೆಸ್ಟಿಗೇಷನ್ ಆಗಬೇಕು. ರಾತ್ರಿ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕಾಮುಕ ನಟ ನಾಪತ್ತೆಯಾಗಿದ್ದ. ಮಡೆನೂರು ಮನು ಬಂಧನಕ್ಕೆ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಆತ ಕಾಮುಕನ ಅಥವಾ ಮತ್ತೊಂದ, ಈಗ ಇನ್ವೆಸ್ಟಿಗೇಷನ್ ಆಗಬೇಕು ಗೊತ್ತಾಗ್ಲಿಕ್ಕೆ. ಕೊನೆಗೂ ಮನುನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಾಪತ್ತೆಯಾಗಿದ್ದ ಮಡೆನೂರು ಮನು ಹಾಸನದಲ್ಲಿ ಲಾಕ್ ಆದ್ರು. ಹಾಸನದ ಶಾಂತಿ ಗ್ರಾಮದಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಯಿತು. ತಲೆಮರೆಸಿಕೊಂಡಿದ್ದ ಮನು ಹಾಸನದಲ್ಲಿ ಸಿಕ್ಕಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರೇ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಇದು ಕೇಸ್ ದಾಖಲಾಗಿದ್ದಿಲ್ಲಲ್ವಾ, ಹಾಗಾಗಿ. ಓಕೆ, ನಿನ್ನೆ ಕೇಸ್ನ ಈಕೆ ಹೋಗಿ FIRನ ಅಂದರೆ ಒಂದು ಕಂಪ್ಲೇಂಟ್ ಕೊಟ್ಟು ಬರ್ತಾರೆ. ಇವತ್ತಿನ ಮಧ್ಯಾಹ್ನ ತನಕ ಆತ ಎಲ್ಲಿ 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 ಅಂತಲೇ ಪ್ರಶ್ನೆಗಳು ಕಾಡ್ತಾ ಇತ್ತು, ಹುಡುಕಾಡುವಂತಹ ಕೆಲಸಗಳಾಗ್ತಾ ಇತ್ತು, ಅಪ್ಸ್ಟ್ಯಾಂಡಿಂಗ್ ಆಗಿದ್ರು. ಫೈನಲಿ ಇನ್ನೇನು ಪೊಲೀಸರು ಬಂದು ನನ್ನನ್ನು ಲಾಕ್ ಮಾಡ್ತಾರೆ ಅನ್ನೋಷ್ಟೊತ್ತಿಗೆ 1-1.5 ನಿಮಿಷಗಳ ಕಾಲದ ವಿಡಿಯೋವನ್ನು ಕೂಡ ಅವ್ರು ಮಾಡಿ ಹಾಕಿದ್ರು. ನನ್ನ ವಿರುದ್ಧ ಇಬ್ಬರು ಹೀರೋಗಳು ಷಡ್ಯಂತ್ರ ಮಾಡಿದ್ದಾರೆ. ಇದು ಮಡೆನೂರು ಮನುನ ಒಂದು ವರ್ಷನ್. ಇದು ಇಬ್ಬರು ಹೀರೋಗಳ ವಿರುದ್ಧ ಮಡೆನೂರು ಮನು ಸ್ಫೋಟಕ ಆರೋಪವನ್ನು ಮಾಡಿದ್ದು. ಗ್ಯಾರಂಟಿ ನ್ಯೂಸ್ ಬಳಿ ಮಡೆನೂರು ಮನು ಎಕ್ಸ್ಕ್ಲೂಸಿವ್ ವಿಡಿಯೋ, ಅವ್ರು ಮಾತಾಡಿರುವ ವಿಡಿಯೋ ಇದೆ. ಇಬ್ಬರು ಹೀರೋಗಳ ಜೊತೆ ಲೇಡಿ ಡಾನ್ ಕೂಡ ಸೇರ್ಕೊಂಡಿದ್ದಾರೆ. ಇವರೆಲ್ಲರೂ ಸೇರಿ ನನ್ನ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ನನ್ನ ಸಾವನ್ನ ಬಯಸ್ತಾ ಇದ್ದಾರೆ ಅಂತ ಕೂಡ ಆರೋಪ ಮಾಡಿದ್ದಾರೆ ಮಡೆನೂರು ಮನು. ನನ್ನ ವಿರುದ್ಧ ಉದ್ದೇಶಪೂರ್ವಕವಾಗಿ ಆರೋಪ ಮಾಡಿದ್ದಾರೆ. ನನ್ನ ವಿರುದ್ಧ ಇಬ್ಬರು ಹೀರೋಗಳೇ ಆರೋಪಿಸಿದ್ದಾರೆ, ಪ್ರಚೋದನೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಅನ್ನ ಕೊಡೋಕೆ. ಇಬ್ಬರು ಹೀರೋ ಜೊತೆ ಲೇಡಿ ಡಾನ್ ಕೂಡ ಇದ್ದಾರೆ. ಅವ್ರು ಯಾರು ಅನ್ನುವಂಥದ್ದನ್ನ ಮುಂದಿನ ಹಂತದಲ್ಲಿ ನಾನು ನಿಮಗೆ ಹೇಳ್ತೀನಿ. ಅತಿ ಶೀಘ್ರದಲ್ಲೇ ಅದೆಲ್ಲವನ್ನ ಕೂಡ ನಾನು ಬಹಿರಂಗಪಡಿಸ್ತೀನಿ. ಇದನ್ನ ಬಂಧನಕ್ಕೂ ಮುನ್ನ ಮಡೆನೂರು ಮನು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಎಲ್ರಿಗೂ ನಮಸ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಎಲ್ಲ ಗೊತ್ತು, ಎಲ್ಲ ನ್ಯೂಸನ್ನು ನೋಡಿದರೆ ಎಲ್ಲರೂ. ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳೋದು ಬೇಕಾಗಿಲ್ಲ, ಅಲ್ಲೇ ಗೊತ್ತಾಗ್ತಿದೆ. ಯಾಕೆಂದರೆ ನಾಳೆ ಸಿನಿಮಾ ರಿಲೀಸು, ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಕುಲದಲ್ಲಿ ಕಿಳಿಯೋದು ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸು. ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು FIR ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ,
ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ. ಹಿಂಗೆ ನಾನು ಸುಮ್ಮನೆ ಇದ್ರು ಬೇರೆಯವ್ರು ಬಿಡ್ತಿಲ್ಲ, ಹಿಂಗೆ ಮಾಡಿಸ್ತಾರೆ, ಕೆಲವೆಲ್ಲ ಮಾಡು, ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ. ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯಿ ಬಿಟ್ಟಿದ್ದಾಳೆ. ಓಕೆನಾ, ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು 2 ಹೀರೋಗಳು, ಒಬ್ಬರು ಲೇಡಿ ಡಾನು, ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ. ಅವ್ರು 3 ಜನ ಜೊತೆ ಒಂದು 10-12 ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ. ಮೊನ್ನೆ ಅವನು ಇವ್ರು ಸಾಯಬೋದು, ಅವನಾರು ಸಾಯಬಾರ್ದು, ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ. ಗೊತ್ತಿಲ್ಲ ನಾನು ಯಾರಿಗೆ ಏನು ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ನಂದಾತು ನನ್ನ ಪಾಡಿಗೆ ಕೆಲಸ ಆಯ್ತು, ಕೆಲಸ ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯ್ತು ಅಷ್ಟೇ. ನಾನು ಇನ್ನೇನು ನಾನು ತಲೆ ಕೆಡಿಸಿಲ್ಲ. ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ. ಈಗ ನನಗೆ ಒಂದೇ ಓಡ್ತಾರೆ ತಲೆಯಲ್ಲಿ. ಯಾಕೆ ಅಂದರೆ 1.5-2 ತಿಂಗಳಿಂದ ಈ ಸಿನಿಮಾ ರಿಲೀಸ್ ಅಂತ ಎಲ್ಲರ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನಿಮಾ ಕರೆದಿದ್ದೀನಿ. ಸಿನಿಮಾ ಎಲ್ಲರೂ ಕೂಡ ಸಿನಿಮಾ ನಾಳೆ ಬಂದು ನೋಡ್ತಾರೆ. ಅದಕ್ಕೆ ಮೋಸ ಆಗಬಾರ್ದು. ಯಾಕೆಂದ್ರೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ. ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ. ಅದು ಏನೋ ಒಂದು ಹೆಸರಾಳು ಮಾಡಿದರೆ ಇದು ಮುಗೀತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ. ಬಟ್ ಇದರಲ್ಲಿ ನನಗೆ ಕಾಣ್ತಿರೋದು ಒಂದೇ, ನನ್ನ ಫ್ಯೂಚರ್ ಜೊತೆ ಮೇಯ್ನ್ ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅದು ನನ್ನನ್ನು ಹೀರೋ ಆಗಿ ಮಾಡಿ ಒಂದಿಷ್ಟು ಬಂಡವಾಳ ಹಾಕಿದ್ದಾರೆ. ಅವ್ರಿಗೆ ಮೋಸ ಆಗಬಾರ್ದು. ಅದಕ್ಕೆ ಇದ್ರ ಕಡೆಯಿಂದ ಯಾವುದೋ ಪ್ರಾಬ್ಲಮ್ ಆಗಬಾರ್ದು. ಇದೇನಿದೆ ಹುಡುಗಿದು ನಂದು ಏನಿದೆ ಪ್ರಾಬ್ಲಮ್ಮು, ಅದನ್ನ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ಕಾನೂನು ರೀತಿ ನನಗೆ ಕ್ಲಾರಿಟಿ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ.